ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆರ್ಎಸ್ಎಸ್ ಶತಮಾನೋತ್ಸವದ ಪ್ರಯುಕ್ತ ರಾಜ್ಯದಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಅದರಂತೆ ಶಿಡ್ಲಘಟ್ಟದಲ್ಲಿ ಇದೇ ತಿಂಗಳ 19ನೇ ತಾರೀಕು ಪಥ ಸಂಚಲನವನ್ನು ಹಮ್ಮಿಕೊಂಡಿದ್ದು, ನಮ್ಮ ಸನಾತನ ಧರ್ಮವನ್ನು ಉಳಿಸಲು ಪಥ ಸಂಚಲನದಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಭೇದವಿಲ್ಲದೆ, ರಾಜಕೀಯವಿಲ್ಲದೆ, ಪಕ್ಷಾತೀತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಯುವ ಮುಖಂಡ ಸಿಕಲ್ ಆನಂದಗೌಡ ಮನವಿ ಮಾಡಿದರು. ಭಾರತ ದೇಶ ಸನಾತನ ಧರ್ಮ ಹಿಂದೂಗಳು ಇರತಕ್ಕಂಥ ಒಂದು ದೇಶ. ಇವತ್ತೊಂದು ದಿವಸ ನಮ್ಮ ಹಿಂದೂಗಳಿಗೆ ಎಲ್ಲೋ ಒಂದು ಆತಂಕಕಾರಿ ಸನ್ನಿವೇಶವನ್ನು ಸೃಷ್ಟಿ ಮಾಡತಕ್ಕಂತಹ ಜಿಹಾದಿಗಳ ಒಂದು ಗುಂಪು ರೆಡಿಯಾಗಿದೆ. ಇದನ್ನೆಲ್ಲ ನಾವು ಹತ್ತಿಕ್ಕಬೇಕು ಅಂತ ಹೇಳಿದ್ರೆ ನಾವು ಹಿಂದೂಗಳೆಲ್ಲ ಒಂದಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಪ್ರಮುಖವಾಗಿ ಆರ್ಎಸ್ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ಮ ಶಿಡ್ಲಘಟ್ಟದಲ್ಲಿ ಇದೇ ತಿಂಗಳ 19ನೇ ತಾರೀಕು ಶತಮಾನೋತ್ಸವ ದಿನದ ಅಂಗವಾಗಿ 100 ವರ್ಷಗಳನ್ನು ಪೂರೈಸಿದ ಜ್ಞಾಪಕಾರ್ಥ ಬೃಹತ್ ಪಥಸಂಚಲನವನ್ನು ಹಮ್ಮಿಕೊಂಡಿರುತ್ತೆ. ಇವತ್ತಿನ ದಿವಸ ಮಲ್ಮಾಚನಹಳ್ಳಿಯಲ್ಲಿ ಎಲ್ಲ ಒಂದು ಯುವಕರನ್ನು ಸಂಪರ್ಕ ಮಾಡಿ ಎಲ್ಲರೂ ಸಹ ಸ್ವಯಂ ಪ್ರೇರಿತರಾಗಿ ಗಣವೇಷವನ್ನು ಧರಿಸಿ ಅವತ್ತಿನ ದಿವಸ ನಾವೆಲ್ಲರೂ ಪಾಲ್ಗೊಳ್ತೀವಿ ಅಂತ ಹೇಳಿ ಅದರ ಬಗ್ಗೆ ವಿಚಾರವನ್ನು ತಿಳಿದುಕೊಳ್ಳಲಿಕ್ಕೆ ಇವತ್ತಿನ ದಿವಸ ನಮ್ಮನ್ನು ಇಲ್ಲಿಗೆ ಆಹ್ವಾನ ಮಾಡಿದ್ದಾರೆ. ಆ ತಾಯಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿವಸ ನಾವು ಅವರಲ್ಲೂ ಮನವಿ ಮಾಡಿಕೊಂಡಿದ್ದೀವಿ. ನಮ್ಮ ಸನಾತನ ಧರ್ಮ ಹಿಂದುತ್ವವನ್ನು ಉಳಿಸ್ಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಒಟ್ಟಾಗಬೇಕು. ಒಟ್ಟಾಗಿ ಅವತ್ತಿನ ದಿವಸ ಆ ಬೃಹತ್ ಒಂದು ಪಥಸಂಚಲನದಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ನಾವೆಲ್ಲರೂ ಒಟ್ಟಾಗಿದ್ದೀವಿ, ನಾವೆಲ್ಲ ಒಗ್ಗಟ್ಟಾಗಿದ್ದೀರಿ ಅನ್ನೋ ಒಂದು ಸಂದೇಶವನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರಲ್ಲಿ ಮನವಿ ಮಾಡಿಕೊಂಡಿರ್ತೀರಿ. ಎಲ್ಲರೂ ಸಹ ಒಪ್ಕೊಂಡಿದ್ದಾರೆ. ನಿಮ್ಮ ಮುಖಾಂತರ ನಾವು ಇತರರಲ್ಲೂ ಸಹ ಮನವಿ ಮಾಡ್ತೀವಿ. ಇದೇ ತಿಂಗಳ 19ನೇ ತಾರೀಕು ಆರ್ಎಸ್ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಇವರ ವತಿಯಿಂದ ಪಥಸಂಚಲನದಲ್ಲಿ ಎಲ್ಲರೂ ಸಹ ಭಾಗವಹಿಸೋದ್ರ ಮುಖಾಂತರ ಆ ಒಂದು ಪಥಸಂಚಲನವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮುಖಾಂತರ ಎಲ್ಲರಲ್ಲೂ ಸಹ ಮನವಿ ಮಾಡಿಕೊಡ್ತೀವಿ. ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದ ಸಪ್ಪಲಮ್ಮ ದೇವಾಲಯದ ಆವರಣದಲ್ಲಿ ಗ್ರಾಮದ ಯುವಕರೊಂದಿಗೆ ಸಭೆ ನಡೆಸಿ ಆರ್ಎಸ್ಎಸ್ ಶತಮಾನೋತ್ಸವದ ಪ್ರಯುಕ್ತ ಶಿಡ್ಲಘಟ್ಟ ನಗರದಲ್ಲಿ ಇದೇ ತಿಂಗಳ 19ನೇ ತಾರೀಕು ಪಥಸಂಚಲನವನ್ನು ಹಮ್ಮಿಕೊಂಡಿದ್ದು, ಪಥಸಂಚಲನದಲ್ಲಿ ಭಾಗವಹಿಸುವವರು ಗಣವೇಷ ಧರಿಸಿ ಶಿಸ್ತಿನಿಂದ ಪಥಸಂಚಲನವನ್ನು ಮಾಡಬೇಕು. ಪಥಸಂಚಲನದಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಪಕ್ಷಾತೀತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಆ ರೂಟ್ ಮ್ಯಾಪ್ನ ಈಗಾಗಲೇ ಒಂದು ಚರ್ಚೆ ಮಾಡ್ತಾ ಇರೋದ್ರಿಂದ ಇನ್ನೂ ಫೈನಲ್ ಆಗಿಲ್ಲ. ಸುಮಾರು ಒಂದು 2ರಿಂದ 2.5 ಕಿಲೋಮೀಟರ್ಗಳ ಒಂದು ಪಥಸಂಚಲನ ಇರ್ತದೆ. ಆ ಒಂದು ರೂಟ್ ಮ್ಯಾಪ್ ಯಾವ ರೀತಿ ಇರ್ತದೆ ಅನ್ನೋದನ್ನು ನಾವು ನಾಳೆ ಇಲ್ಲ ನಾಳಿದ್ದು ನಮ್ಮ ಸ್ವಯಂ ಸೇವಕ ಸಂಘ ಏನಿದೆ ಅವ್ರ ಕಡೆಯಿಂದ ಪಡೆದು ತಮಗೆ ಕೊಡ್ತಕ್ಕಂಥ ಕೆಲಸ ಆಗುತ್ತೆ. ಇದು ಕೇವಲ 2ರಿಂದ 2.5 ಕಿಲೋಮೀಟರ್ಗಳ ಒಂದು ಪಥಸಂಚಲನ ಇರ್ತದೆ. ಕೇವಲ 45 ನಿಮಿಷಗಳಿಂದ 50 ನಿಮಿಷಗಳಲ್ಲಿ ಮುಕ್ತಾಯ ಆಗ್ತಕ್ಕಂಥ ಒಂದು ಪಥಸಂಚಲನ. ಆಯ್ದ ಬೀದಿಗಳನ್ನೆಲ್ಲ ಈ ಪಥಸಂಚಲನ ಸಂಚಾರ ಮಾಡಿ ಎಲ್ಲರೂ ಸಹ ಹಿಂದೂಗಳು ಅದರಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇಲ್ಲಿ ಯಾವುದೇ ರಾಜಕಾರಣವನ್ನು ಬೆರೆಸದೆ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಒಂದು ಘೋಷಣೆಯ ಮುಖಾಂತರ ಅವತ್ತಿನ ದಿವಸ ಬೃಹತ್ ಒಂದು ಪಥಸಂಚಲನವನ್ನು ಹಮ್ಮಿಕೊಂಡಿರ್ತದೆ. ಹಾಗಾಗಿ ಎಲ್ಲರಲ್ಲೂ ನಮ್ಮ ಹಿಂದೂ ಬಾಂಧವರಲ್ಲಿ ಮನವಿ ಮಾಡ್ಕೋತೀನಿ, ಅವತ್ತಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ವಿಶೇಷವಾಗಿ ಯುವಕರು ಅದರಲ್ಲಿ ಪಾಲ್ಗೊಳ್ಬೇಕಂತೇಳಿ ಈ ಮುಖಾಂತರ ಮನವಿಯನ್ನು ಮಾಡ್ತೀವಿ. ಎಷ್ಟು ಜನ ಸ್ವಯಂ ಸೇವಕರು ಭಾಗವಹಿಸುವ ನಿರೀಕ್ಷೆ ಹೊಂದಿದ್ದೀರಿ ಸರ್? ಈಗಾಗಲೇ ನಾವು ಪಂಚಾಯಿತಿ ವಾರು, ಬೂತ್ ವಾರು, ಹೋಬಳಿ ವಾರು ಒಂದು ಪ್ರವಾಸವನ್ನು ಕೈಗೊಂಡಿರ್ತೀವಿ.
ಇದರಲ್ಲಿ ವಿಶೇಷವಾಗಿ RSS ಸ್ವಯಂ ಸೇವಕ ಸಂಘದವರು ಹಾಗೂ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು ವಿವಿಧ ತಂಡಗಳಾಗಿ ಮಾಡಿಕೊಂಡು ಎಲ್ಲ ಪಂಚಾಯಿತಿವಾರು ಸಂಚಾರವನ್ನು ಮಾಡಿ, ಪ್ರವಾಸವನ್ನು ಮಾಡಿ, ಅಲ್ಲಿ ಇರ್ತಕ್ಕಂಥವರಿಗೆ ಒಂದು ಅರಿವನ್ನು ಮೂಡಿಸೋದ್ರ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತಿನ ದಿವಸ ಗಣವೇಶ ಅವರೇ ಪರ್ಚೇಸ್ ಮಾಡಿಕೊಂಡು ಅವತ್ತಿನ ದಿವಸ ಗಣವೇಶದೊಂದಿಗೆ ಈ ಒಂದು ಪಥಸಂಚಲನದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಸಹ ಮನವಿ ಮಾಡ್ಕೋತಾ ಇದ್ದಾರೆ. ಈಗಾಗಲೇ ಗಂಟೆ ಒಂದು 8:15 ನಿಮಿಷ ಆದ್ರೂ, 9 ಗಂಟೆ ಆದ್ರೂ, ರಾತ್ರಿ 11 ಗಂಟೆ ಆದ್ರೂ ನಮ್ಮ ಪ್ರವಾಸ ನಿಲ್ಲೋದಿಲ್ಲ. ಎಲ್ಲ ಒಂದು ಹಿಂದೂಗಳಲ್ಲೂ ಸಹ ನಮ್ಮ ದೇಶವನ್ನು ಉಳಿಸೋ ನಿಟ್ಟಿನಲ್ಲಿ, ನಮ್ಮ ಧರ್ಮವನ್ನು ಉಳಿಸೋ ನಿಟ್ಟಿನಲ್ಲಿ, ನಮ್ಮ ಸನಾತನ ಧರ್ಮವನ್ನು ಕಾಪಾಡೋ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆಯನ್ನು ನಾವು ಏನು ಕೊಡ್ತೀವಿ ಮುಂದಿನ ಪೀಳಿಗೆಗೆ ಅನ್ನೋದರ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತಿನ ದಿವಸ ಎಲ್ಲರೂ ಸಹ ಒಂದಾಗಿ ನಾವೆಲ್ಲ ಇಂದು ನಾವೆಲ್ಲ ಒಂದು ಅನ್ನೋ ಒಂದು ಘೋಷಣೆಯ ಮೇರೆಗೆ ಇವತ್ತಿನ ದಿವಸ ಈ ಪ್ರವಾಸವನ್ನು ಮಾಡ್ತಾಯಿದ್ರೆ ಎಲ್ಲ ಕಡೆಯಿಂದನೂ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ. ಆವತ್ತಿನ ದಿವಸ ಸುಮಾರು 1000 ಸಂಖ್ಯೆಯಿಂದ ಸುಮಾರು 1500 ಸಂಖ್ಯೆಯವರೆಗೂ ಎಲ್ಲರೂ ಸಹ ಪಾಲ್ಗೊಳ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ. ಈ ಮುಖಾಂತರ ಎಲ್ಲರಲ್ಲೂ ಸಹ ಪದೇ ಪದೇ ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ಇಂಥ ಒಂದು ಸುವರ್ಣಾವಕಾಶವನ್ನು ಕಲ್ಪಿಸ್ತಕ್ಕಂಥ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಗಟ್ಟಿಪಡಿಸೋದರ ನಿಟ್ಟಿನಲ್ಲಿ ಅವ್ರ ಜೊತೆ ನಾವಿರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಒಂದಾಗೋಣ, ಅವತ್ತಿನ ದಿವಸ ಪಾಲ್ಗೊಳ್ಳೋಣ. ಸರ್, ನೀವು ಮಂಡಲ ಅಧ್ಯಕ್ಷರಾಗಿದ್ದೀರಿ, ಬಟ್ ಇಲ್ಲಿ ಯಾವುದೇ ಪಕ್ಷಾತೀತ ಅಂತ ಹೇಳ್ತಾ ಇದ್ದೀರಿ, ಹೇಗೆ ಸರ್? ಪಕ್ಷಾತೀತ ಅಂತೇಳಿದ್ರೆ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಅನ್ನ ಪಕ್ಷದವರೆಗೆ ಹಿಂದೂ ಅನ್ನೋ ಒಂದು ಮನೋಭಾವವನ್ನು ಯಾರು ಇಟ್ಕೊಂಡಿದ್ದಾರೆ ಎಲ್ರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತೀವಿ. ಇಲ್ಲಿ ಯಾವುದೇ ಪಕ್ಷ ಬರೋದಿಲ್ಲ. ಮೊದಲು ನಾವು ಹಿಂದೂಗಳು ನಮ್ಮ ಹಿಂದುತ್ವವನ್ನು ಉಳಿಸಿದಾಗ ಮತ್ತೆ ರಾಜಕಾರಣ ಬಂದಾಗ ರಾಜಕೀಯವಾಗಿ ಯಾವತ್ತು ಮಾತನಾಡಬೇಕು ಅವತ್ತು ಮಾತನಾಡೋಣ. ಆದರೆ ಇವತ್ತಿನ ದಿವಸ ನಾವೆಲ್ಲ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಸನಾತನ ಧರ್ಮ ಹಿಂದೂಗಳನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಈ ಮುಖಾಂತರ ಎಲ್ಲ ಪಕ್ಷದ ಮುಖಂಡರಿಗೂ, ಕಾರ್ಯಕರ್ತರಿಗೂ, ಎಲ್ಲ ನಾಗರಿಕರಿಗೂ ಈ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೀನಿ. ರಾಜಕೀಯವನ್ನು ಎತ್ತಿ ಮನೆಯಲ್ಲಿ ಗಂಟು ಮೂಟೆ ಕಟ್ಟಿಡ್ರೆ ನಾವೆಲ್ಲರೂ ಒಂದಾಗೋಣ, ಹಿಂದೂಗಳಾಗಿ ಹೊರಗಡೆ ಬರೋಣ, ಅವತ್ತಿನ ದಿವಸ ಪಥಸಂಚಲನದಲ್ಲಿ ಪಾಲ್ಗೊಳ್ಳೋಣ, ಬೇರೆಯವರಿಗೆ ಒಂದು ಮೆಸೇಜ್ ಕೊಡಬೇಕು, ನಾವು ಹಿಂದೂಗಳೆಲ್ಲ ಒಂದಾಗಿದ್ದೀವಿ ಅನ್ನೋ ಒಂದು ಸಂದೇಶವನ್ನು ಕೊಡಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಸಹ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅವತ್ತಿನ ದಿವಸ ಆ ಒಂದು ಪಥಸಂಚಲನದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಮನವಿಯನ್ನು ಮಾಡ್ತೀವಿ. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷ ಚೆಲುವರಾಜ್, ಕಾರ್ಯದರ್ಶಿ ಮಳಮಾಚನಹಳ್ಳಿ DR ನಾರಾಯಣಸ್ವಾಮಿ, ಸಹ ಕಾರ್ಯದರ್ಶಿ ನರೇಶ್ ಯಾದವ್, ಮಳಮಾಚನಹಳ್ಳಿಯ ಯುವಕರಾದ ಮುನಿರಾಜು, ಗಂಗಾಧರ, ಮಣಿ, ಶ್ರೀಧರ್, ಆನಂದ್, ನಿಖಿಲ್, ಮನೋಜ್ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. 19ನೇ ತಾರೀಕು ಇಲ್ಲ ಡೇಟ್ ನಾವು ಫಿಕ್ಸ್ ಮಾಡಿ ಹೇಳ್ತೀವಿ. ಆವತ್ತು ಒಂದು ಪಥಸಂಚಲನ ಅಂತಿರುತ್ತೆ. ಆ ಪಥಸಂಚಲನ ಯಾಕೆ ಮಾಡಬೇಕು ಅಂದರೆ ನಾವೆಲ್ಲ ಒಂದಾಗಿ ನಿಂತ್ಕೊಂಡಿದ್ದೀವಿ ಅಂತ ತೋರಿಸೋದು. ಒಂದು ಸಿಟಿಯ ಒಂದು ಟೌನಲ್ಲಿ ಒಂದು ರೌಂಡ್ ಹಾಕ್ತೀವಿ ನಾವು. ಅವಾಗ ಕೆಲವರಿಗೆಲ್ಲ ಆ ದಂಡ ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ ಮಕ್ಕಳೆಲ್ಲ ಹುಚ್ಚು ಹೊಡ್ಕೊಂಡ್ಬಿಡ್ತಾರೆ. ಸರಿನಾ? ಈ ಗಣೇಶ ಯಾಕೆ ಹಾಕ್ಬೇಕು, ನಾವು ಹಂಗೆ ಬರ್ತೀವಿ ಅನ್ನೋದು ಕೆಲವರು ಮನಸ್ಸಲ್ಲಿ ಒಂದು ತಲೆಯಲ್ಲಿ ಇರುತ್ತೆ. ಈಗ ರೋಡಲ್ಲಿ 76 ಜನ ನಿಂತ್ಕೊಂಡಿರ್ತಾರೆ. ನಾನು ಬಂದಿದ್ನಪ್ಪ, ನಾನು ಭಾಗವಹಿಸಿದೆ. ನಮ್ಮ ಒಗ್ಗಟ್ಟು ಒಂದೇ ಒಂದು ನ್ಯಾರೋ ಹೋಗಿ ಒಂದೇ ಒಂದು ವೇ ಅಲ್ಲಿ ಒಂದೇ ಒಂದು ಡ್ರೆಸ್ ಕೋಡ್ ಹಾಕೊಂಡು ಹೋಗ್ತಿದ್ರೆ ಅದ್ರ ಗತ್ತೆ ಬೇರೆ. ನೋಡೋಕ್ಕಂತ ಅನ್ಯ ಧರ್ಮೀಯರು, ಬೇರೆ ಜನ, ಇವ್ರು ಒಗ್ಗಟ್ಟಿದ್ದಾರೆ, ಇವ್ರನ್ನ ಮುಟ್ಟಕ್ಕಾಗಲ್ಲ, ಹಿಂದೂಗಳಲ್ಲೂ ಅರಿವು ಬರ್ತಾ ಇದೆ, ಅರಿವು ಮೂಡ್ತಾ ಇದೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರುತ್ತೆ. ಒಂದಾಗ್ತಾ ಇದೀವಿ ಅನ್ನೋ ಒಂದು ಈ ಇಷ್ಟು ದಿನ ಇರಲಿಲ್ಲ. ಈ ವರ್ಷ ನಮ್ಮ ಹಿಂದೂ ರಾಷ್ಟ್ರವನ್ನ, ನಮ್ಮ ಸಂಪ್ರದಾಯವನ್ನ, ನಮ್ಮ ಸನಾತನ ಧರ್ಮವನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಮುಂಬರುವ ಪೀಳಿಗೆಯನ್ನು ಉಳಿಸ್ಬೇಕು ಅಂತ ಹೇಳಿದ್ರೆ 19ನೇ ತಾರೀಕು ಏನು ನಡೀತಾ ಇದೆ ಪಥಸಂಚಲನ, ಇದು ಬೇರೆಯವರಿಗೆ ಒಂದು ದಿಕ್ಸೂಚಿ ಆಗಬೇಕು, ಬೇರೆಯವರಿಗೆ ಒಂದು ವಾರ್ನಿಂಗ್ ಥರನೇ ಇರಬೇಕು. ನಮ್ಮನ್ನು ಹಿಂದೂಗಳನ್ನ ಏನಾದ್ರು ಮುಟ್ಟಕ್ಕೆ ಬಂದರೆ ನಿಮಗೆ ಉಳಿಗಾಲ ಇಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಯುವಕರು ಅವತ್ತಿನ ದಿವಸ ಪಾಲ್ಗೊಳ್ಳಬೇಕು. ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಪದ್ಧತಿ ಇರ್ತದೆ. ಗಣವೇಶವನ್ನು ಧರಿಸಬೇಕು. ಗಣವೇಶವನ್ನು ಧರಿಸಿ
ಕೇವಲ ಒಂದು 45 ನಿಮಿಷ 50 ನಿಮಿಷಗಳ ಒಂದು ಪಥಸಂಚಲನ ಇರ್ತದೆ. ಒಂದು 2 ಕಿಲೋಮೀಟರ್ ಪಥಸಂಚಲನ ಇರ್ತದೆ ಟೌನಲ್ಲಿ. ನೀವು 6 ಗಂಟೆಗೆ ಬಂದರೆ 7 ಗಂಟೆ ಒಳಗಡೆ ಮುಗೀತದೆ. ಪ್ರಸಾದವನ್ನು ತಗೊಂಡು ಯಾರು ಹಿರಿಯರು ಹೇಳ್ತಕ್ಕಂಥ ಒಂದು 2 ಹಿತವಚನಗಳನ್ನು ಕೇಳಿಸ್ಕೊಂಡು ನಾವು ಹಿಂದೂಗಳು ಏನು ಅನ್ನೋದನ್ನು ಅವತ್ತೊಂದು ದಿವಸ ನಾವೆಲ್ಲರೂ ಜೊತೆಯಾಗಿ ಸೇರಿ ಅವತ್ತೊಂದು ದಿವಸ ನಾವು ಪಾಲ್ಗೊಳ್ಬೇಕಂತೇಳಿ ಇವತ್ತೊಂದು ದಿವಸ ನಿಮ್ಮ ಊರಿಗೆ ಬಂದಿದ್ದೀವಿ. ದೇವಸ್ಥಾನದಲ್ಲಿ ಬಂದು ಆ ತಾಯಿ ಆಶೀರ್ವಾದವನ್ನು ಪಡೆದಿದ್ದೀವಿ. ದಯಮಾಡಿ ನೀವು ಯಾರಿಲ್ಲಿ ಪಾಲ್ಗೊಂಡಿದ್ದೀರಿ, ಇಲ್ಲಿಗೆ ಬರದೇ ಇರೋರು ಕೆಲವರು ಯುವಕರಿದ್ದಾರೆ, ಅವ್ರಿಗೂ ಸಹ ವಿಷಯವನ್ನು ಮುಟ್ಟಿಸ್ಬೇಕು. 19ನೇ ತಾರೀಕು ಭಾನುವಾರ ಆಗಿರೋದ್ರಿಂದ, ರಜೆ ಇರೋದ್ರಿಂದ ಎಲ್ಲ ಯುವಕರು ಫ್ರೀ ಆಗಿರ್ತಾರೆ. ಅದಕ್ಕೋಸ್ಕರ ಆ ಡೇಟ್ನ ಫಿಕ್ಸ್ ಮಾಡಿದ್ದಾರೆ. ದಯಮಾಡಿ ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಗಣವೇಷವನ್ನು ಧರಿಸಿ ಅವತ್ತೊಂದು ದಿವಸ ಆ ಬೃಹತ್ ಒಂದು ಪಥಸಂಚಲನದಲ್ಲಿ ಪಾಲ್ಗೊಂಡು ಹಿಂದೂಗಳ ಶಕ್ತಿಯನ್ನು ಪ್ರದಕ್ಷಿಣೆ ಮಾಡಬೇಕಂತ ಈ ಮುಖಾಂತರ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾರೆ.